ಎಷ್ಟು ಸಣ್ಣ ನನ್ನ ಮಗ ಯಾವತ್ತೂ ಇಷ್ಟು ಸೈಲೆಂಟ್ ಆಗಿದ್ದು ನಾವು ನೋಡೇ ಇಲ್ಲ. ಕನ ಸಿಕ್ಕಾಗಿ ಹೋಗಿದ್ದಾನೆ, ಅವನಿಗೆ ರೆಸ್ಟ್ ಕೊಟ್ಟರೆ ಬೇಡ. ಹ್ಯಾಪಿ ಬರ್ತ್ಡೇ ಟು ಯು, ಹ್ಯಾಪಿ. ವೆಲ್ಕಮ್ ಟು ದ ಡೇ 4. ನಾವು ಇವತ್ತು ವೃಂದಾವನ ಟ್ರಿಪ್ ಮಾಡ್ತಾಯಿದ್ದೀವಿ. ಅಲ್ಲೇ ಓಡಾಡ್ತಾಯಿದ್ದೀವಿ. ಇಟ್ಸ್ ಲೈಕ್ ಯು ವಿಲ್ ಗೆಟ್ ಎ ಟುಕ್ ಆಟೋ, ಕ್ಯಾಬ್, ವಾಟ್ ಎವರ್ ಇಟ್ ಇಸ್. ಸೊ ಅಲ್ಲಿಂದ ಒಂದೆಲ್ಲ ಒಂದು 10 to 15 minutes ದೂರದಲ್ಲಿ. ಸೊ ಹಾಗಾಗಿ ಇವತ್ತು ಅಲ್ಲೇ ಟ್ರಾವೆಲ್ ಮಾಡ್ತಾಯಿದ್ದೀವಿ. ಇಸ್ಕಾನ್ಗೆ ಹೋಗ್ತಾ ಇದ್ದೇವೆ. ಆ್ಯಂಡ್ ಇದು ಬೇಬಿದು ಪ್ರೀವಿಯಸ್ ಡೇ ಅವನ ಬರ್ಡೇ ಏನಿತ್ತಲ್ಲ ಅದ್ರ ಹಿಂದಿನ ದಿನ. ಸೊ ವಿ ಸೆಲೆಬ್ರೇಟೆಡ್ ಅ ಬಿಟ್. ಹಾಯ್, ವೆಲ್ಕಮ್ ಟು ಡೇ 3. ಸೊ ಇವತ್ತು ನಾವು ಡೇ 3 ನಾಕಂದ ಡೇ 4 ಡೇ 3 ನಮ್ಮ ಟ್ರಾವೆಲ್ ಡೇ 4. ಸೊ ಇವತ್ತು ನಮ್ಮ ಪ್ಲೇಸಸ್ ವಿಸಿಟ್ ಮಾಡೋದು ಟ್ರಾವೆಲಿಂಗಲ್ಲಿ ಡೇ 4, ಡೇ 3. ಬಟ್ ಇಲ್ಲಿ ಬಂದು ಟ್ರಿಪ್ ಶುರು ಮಾಡಿ ಡೇ 4. ಸೊ ನಂಗೆ ಗೊತ್ತಿಲ್ಲ ಯಾವ ಡೇ ಅಂತ, ಇವಾಗ ಬಿಟ್ಬಿಡಿ. ನನ್ನ ಕಣ್ಣಾಗೆ ಫುಲ್ಲು ಜ್ವರ ಬಂದಿದೆ. ಅಷ್ಟೊಂದು ಜ್ವರ ಯಾವತ್ತೂ ಬಂದಿಲ್ಲ ಅವನಿಗೆ. ಫಸ್ಟ್ ಟೈಮ್ ಐ ಗೆಸ್ ಅವನಿಗೆ ಜ್ವರ ಬಂದಿದೆ. ಅಂದರೆ ವ್ಯಾಕ್ಸಿನೇಷನ್ ಕೊಟ್ಟಾಗ 1 ಟೈಮ್ ಅಷ್ಟೇ ಅವನಿಗೆ ಸ್ವಲ್ಪ ಜ್ವರ ಬಂದಿತ್ತು. ಆಮೇಲೆ ಯಾವತ್ತೂ ಅವನಿಗೆ ಜ್ವರ ಅಂತ ಕಾಣಿಸೇ ಇಲ್ಲ. ಬಟ್ ಇವತ್ತು ನೆನ್ನೆ ಫುಲ್ ನಮ್ಗೆ ಅದಕ್ಕೆ ನಿದ್ದೆನೇ ಆಗಲಿಲ್ಲ ಬಿಕಾಸ್ ಆಫ್ ದ್ಯಾಟ್. ಬಟ್ ವಿ ಹ್ಯಾವ್ ಟು ಶೋ ಬಿಕಾಸ್ ವಿ ಹ್ಯಾವ್ ಓನ್ಲಿ ಟುಡೇ ಆ್ಯಂಡ್ ಟುಮಾರೋ ಟು ಕಂಪ್ಲೀಟ್ ವೃಂದಾವನ್. ಹಾಗಾಗಿ ವಿ ಗಾಟ್ ಅಪ್ ಆ್ಯಂಡ್ ಅವನ್ನ ನೋಡಿದ್ವಿ. ಸ್ವಲ್ಪ ಜ್ವರ ಕಡಿಮೆ ಆಗಿತ್ತು. ಸೊ ಹಾಗಾಗಿ ನಾವು ಅವನಿಗೆ ಮತ್ತೆ ಓಕೆ ಲೆಟ್ಸ್ ಗೋ ಅಂತ ಬಂದಿದ್ದೀವಿ. ಬಿಹಾರಿ, ರಾಧಾ ರಮಣ್ ಮತ್ತು ಇದು ಅಂದರೆ ಹಣ್ಣಾಗ್ಬಿಟ್ಟಿದ್ದಾನೆ, ಭಾಳ ಸುಸ್ತಾಗಿಬಿಟ್ಟಿದೆ ಅವನಿಗೆ. ಸೊ ಕಿಚನ್ ಹೀಗೆ ಇದೆ ಇಲ್ಲಿ. ಸಾರಿ, ರೆಸ್ಟೋರೆಂಟ್, ನಾಟ್ ಎ ಕಿಚನ್. ಕಿಚನ್ ಅಲ್ಲಿ ಒಳಗಿದೆ. ಸೊ ಈ ರೀತಿ ಇದೆ. ಇಲ್ಲಿ ಬಫೆಟ್ ಇರುತ್ತೆ. ಸೊ ಬ್ರೇಕ್ಫಾಸ್ಟ್ ಇವತ್ತು ಆಗಿದೆ. ಆ್ಯಂಡ್ ಇವಾಗ ವಿ ಆರ್ ಗೋಯಿಂಗ್ ಟು ಬಾಂಕೆ ಬಿಹಾರಿ. ವಿ ವರ್ ಸಪೋಸ್ ಟು ಗೋ ಟು ದ ಟೆಂಪಲ್ ಬೈ 8 o'clock, ಬಟ್ ನಾವು ಇಟ್ ಈಸ್ ಆಲ್ಮೋಸ್ಟ್ 9:30 ಬಿಕಾಸ್ ತಿಂಡಿ ಏನೂ ತಿನ್ನಲಿಲ್ಲ. ಆ್ಯಂಡ್ ಅದಕ್ಕೆ ನಾನು ಫಸ್ಟ್ ಹೋಗಿ ಅವನಿಗೆ ಫೀಡ್ ಮಾಡಿ ಮಲಗಿಸಿ, ನಂತರ ಗುರು ತಿಂಡಿ ತಿನ್ಕೊಂಬಂದಮೇಲೆ ಆಮೇಲೆ ಅವನೊಂದು ಸ್ವಲ್ಪ ಹೊತ್ತು ಮಲಗಿಸ್ಕೊಂಡ. ಸೊ ದಟ್ ನಾನು ತಿಂಡಿ ತಿಂದೆ ಅಷ್ಟೊತ್ತಿಗೆ. ಸೊ ಹಾಗಾಗಿ ಲೇಟ್ ಆಯಿತು. ಇಟ್ ಈಸ್ ವಾಟ್ ಇಟ್ ಈಸ್. ಸೊ ನಾವಿವಾಗ ಆಟೋವಲ್ಲಿ ಬಾಂಕೆ ಬಿಹಾರಿಗೆ ಹೋಗ್ತಾಯಿದ್ದೀವಿ. ಅಲ್ಲಿ ಹೆಂಗೆ ಅಂದರೆ ನಮ್ಗಳ ಥರ ಕ್ಯೂ ಸಿಸ್ಟಮ್ ಇಲ್ಲ. ಒಳಗಡೆ ಹಿಂಗೆ ಬಿಟ್ಬಿಡ್ತಾರೆ. ನೀವು ಕೀರ್ತಿ ನೆನ್ನೆ ಹಲ್ಕ ಓಕೆ ಕಡಿಮೆ ಇದೆ ಅಂತ ಹೇಳ್ತಿದ್ದಾರೆ. ನೋಡೋಣ ಏನಾಗುತ್ತೆ. ಹಿಂಗೆ ಎಲ್ಲ ಒಟ್ಟಿಗೆ ಬಿಟ್ಬಿಡ್ತಾರೆ. ಸೊ ಹಾಗಾಗಿ ಬೇಬಿಗೆ ಸ್ವಲ್ಪ ಕಷ್ಟ ಆಗ್ಬೋದು ಅಂತ ಒಂದು ಹೆದರಿಕೆ ಇದೆ. ಹೆಚ್ಚಿ ನೋಡೋಣ ಏನು ಕತೆ ಅಂತ. ಎಷ್ಟು ನನ್ನ ಮಗ ಯಾವತ್ತೂ ಇಷ್ಟು ಸೈಲೆಂಟ್ ಆಗಿದ್ದು ನಾವು ನೋಡೇ ಇಲ್ಲ. ಭಾಳ ಸೈಲೆಂಟ್ ಆಗಿಬಿಟ್ಟಿದ್ದಾನೆ ಅವನು. ನಾವಿಲ್ಲಿ ಬಾಂಕೆ ಬಿಹಾರಿಗೆ ಆನ್ ದಿ ವೇ ಹೋಗ್ತಾ ಇದ್ದೇವೆ. ಎಷ್ಟೊತ್ತಾಗುತ್ತೋ ಲೆಟ್ಸಿ. ಬಟ್ ಆ ಕಡೆ ಸ್ವಲ್ಪ ದೂರದಲ್ಲಿ ಬಿಟ್ಟ ಆಟೋ. ಇನ್ನು ಮುಂದೆ ಇನ್ನು ಎಷ್ಟು ದೂರ ಇದೆ ವಿ ಹ್ಯಾವ್ ನೋ ಐಡಿಯಾ. ಜಸ್ಟ್ ಹೋಗ್ತಾ ಇದ್ದೀವಿ ಅಷ್ಟೇ. ತುಂಬ ರಶ್ ಇದೆ. ಇಷ್ಟು ದೊಡ್ಡ ಕ್ಯೂ ಇದೆ. ವೆಯ್ಟ್ ಮಾಡ್ತಾ ಇದ್ದೀವಿ. ಐ ಡೋಂಟ್ ನೋ ಟೆಂಪಲ್ ಸ್ಟಾರ್ಟ್ ಪಾಯಿಂಟ್ ಎಲ್ಲಿದೆ ಅಂತ. ಬಟ್ ಇಲ್ಲಿನದು ಸಿಕ್ಕಾಪಟ್ಟೆ ರಶ್ ಕಾಣಿಸ್ತಾ ಇದೆ. ನಾವಲ್ಲಿ ಡೋರ್ ಹತ್ರ ಎಂಟರ್ ಆದ ತಕ್ಷಣ ಕಾನ ತುಂಬ ಜೋರಾಗಿ ಅಳಕ್ಕೆ ಶುರು ಮಾಡ್ದೆ. ಬಿಕಾಸ್ ಕ್ರೌಡ್ ತುಂಬ ಇತ್ತು ಆ್ಯಂಡ್ ಅವನಿಗೆ ತುಂಬ ಸುಸ್ತಾಗಿದೆ ಆ್ಯಂಡ್ ಜ್ವರ ಬೇರೆ ಇದ್ದಿದ್ದರಿಂದ ಅವನಿಗೆ ಇನ್ನೂ ತುಂಬ ಅನ್ಕಂಫರ್ಟಬಲ್ ಫೀಲ್ ಆಯಿತು ಅನಿಸುತ್ತೆ. ಅಂದರೆ ಅವ್ನು ಜನ ಕ್ರೌಡ್ ನೋಡಿದ್ದಾನೆ, ಬಟ್ ಇದು ಸ್ವಲ್ಪ ಫಸ್ಟ್ ಟೈಮ್ ಅವ್ನು ಇಷ್ಟೊಂದು ಕ್ರೌಡ್ ನೋಡಿದ್ದು. ಸೊ ಹಾಗಾಗಿ ತುಂಬ ಅತ್ತ. ಆ್ಯಂಡ್ ನಾವು ತೀರಾ ಲೆಫ್ಟ್ ಸೈಡಿಗೆ ಬಂದುಬಿಟ್ಟಿದ್ವಿ. ಹಾಗಾಗಿ ದೇವ್ರು ಸರಿಯಾಗಿ ಕಾಣಿಸಿಲ್ಲ. ಅವಾಗ ಒಂಥರ ಬೇಜಾರಾಯಿತು. ರಾಧಾವಲ್ಲಭ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಇಲ್ಲಿ ಎಲ್ಲನೂ ಸ್ಟ್ರೀಟ್ಗಳು
ಇಷ್ಟಿಷ್ಟೇ ಇದ್ದಾವೆ ಆ್ಯಂಡ್ ಎಲ್ಲೂ ಏನೂ ಗೊತ್ತಾಗ್ತಿಲ್ಲ ಹೆಂಗೆ ಹೋಗೋದು ಏನು ಅಂತ. ಸುಮ್ಮನೆ ಕ್ಯೂನ ಫಾಲೋ ಮಾಡ್ತಾಯಿದ್ದೀವಿ ಅಷ್ಟೇ. ಜನ ಹೆಂಗೆ ಹೋಗ್ತಿದ್ದೀವೋ ಹಾಗೆ ತೂರ್ಕೊತಾ ಇದ್ದೀವಿ. ಸೊ ಇಷ್ಟೊತ್ತಿಗೆ ನಮ್ಮ ಪ್ರಕಾರ ನಾವು ಮನೇಲಿ ಇರಬೇಕಿತ್ತು ಮುಗಿಸ್ಕೊಂಡು. ಬಟ್ ಇನ್ನು ರಾಧಾವಲ್ಲಭಲ್ಲಿದ್ದೀವಿ. ಇದನ್ನು ಮುಗಿಸ್ಕೊಂಡು ವೃಂದಾವನ ಯಾವ್ದಕ್ಕಂತ ಅನ್ನೋದು ನಿಧಿವನ್ ಮುಗಿಸ್ಕೊಂಡು ಮನೆಗೆ ಹೋಗ್ಬಿಟ್ಟು. ಇಲ್ಲೆಲ್ಲ ಹಿಂಗೆ ನೋಡಿ ಕ್ಯೂ ಸಿಸ್ಟಮ್ ಅಂತ ಏನಿಲ್ಲ, ಬಟ್ ಹಾಗೆ ಬಿಡ್ತಾರೆ. ಅಲ್ಲಿ ನೋಡಿ ಎಷ್ಟು ಚೆಂದ ಕಾಣಿಸ್ತಾ ಇದೆ ದೇವರು. ನನಗೆ ಬಾಂಕೆ ಬಿಹಾರಲ್ಲಿ ದೇವ್ರನ್ನ ಸರಿಯಾಗಿ ನೋಡೋಕ್ಕಾಗಲಿಲ್ಲ ಅಂತ ತುಂಬ ಫೀಲ್ ಆಗ್ತಿತ್ತು. ಬಟ್ ಇಲ್ಲಿ ನೋಡಿದ್ರೆ ಸೇಮ್ ಅದೇ ಥರ ಕೃಷ್ಣ ತುಂಬ ಚೆನ್ನಾಗಿ ದರ್ಶನ ಆಯಿತು. ಕ್ರೌಡ್ ಕಡಿಮೆ ಇದ್ದರು, ಆರಾಮಾಗಿ ದೇವ್ರನ್ನ ನೋಡಿದೆ, ಒಂಥರ ಖುಷಿ ಆಯಿತು. ಇಲ್ಲ ಆ್ಯಕ್ಚುಲಿ ನನಗೆ ಖುಷಿ ಆದದ್ದು. ಇಲ್ಲಿ ನೋಡ್ತಾ ಇರ್ಬೋದು, ಇಲ್ಲಿ ಸುತ್ತಲೂ ಇರೋದು ವೃಂದ ಅಂದರೆ ತುಳಸಿ ಗಿಡ. ಆದರೆ ನಮ್ಮ ಮನೆಯಲ್ಲಿ ಬೆಳೆಯುವಂಥ ತುಳಸಿ ಬೇರೆ, ಇಲ್ಲಿ ಇರುವಂಥ ತುಳಸಿ ಬೇರೆ. ಇದು ದೊಡ್ಡ ದೊಡ್ಡ ಮರಗಳಿದ್ದಾವೆ, ಕೌಂಟ್ಲೆಸ್, ಸಿಕ್ಕಾಬಟ್ಟೆ ಇದು. ಆ್ಯಂಡ್ ಇಲ್ಲಿಗಲೂ ಕೂಡ ರಾಧಾ ಕೃಷ್ಣ ಗೋಪಿಕೆಯರು ಎಲ್ಲರೂ ಕೂಡ ರಾಸಲೀಲೆ ಮಾಡ್ತಾರೆ ಅಂತ ಇದೆ. ಅದಕ್ಕಾಗಿ ಇದು ಸಂಜೆ ಮೇಲೆ ಓಪನ್ ಆಗಲ್ಲ. ಸಂಜೆ ಮೇಲೆ ಅಪ್ಪಿ ತಪ್ಪಿ ಕಣ್ ತಪ್ಪಿಸಿ ಯಾರಾದರೂ ಹೋದರೂ ಕೂಡ ಅಲ್ಲೇ ಸಮಾಧಿ ಆಗಿದ್ದಾರೆ. ಇವನ್ ಅವ್ರ ಸಮಾಧಿ ಕೂಡ ಅಲ್ಲೇ ಇಟ್ಟಿದ್ದಾರೆ. ಸೊ ಇದನ್ನು ನೋಡ್ಕೊಂಡು ಬಂದ್ವಿ. ಆ್ಯಂಡ್ ತುಂಬ ರಶ್ ಇತ್ತು. ಬೇಬಿ ನಾನ್ ಸ್ಟಾಪ್ ಅಳ್ತಾ ಇದ್ದ. ಸೊ ಹಾಗಾಗಿ ನಾನು ಕ್ಯಾಮ್ರಾ ಓಪನ್ ಮಾಡೋಷ್ಟು ನನಗಾಗಲಿಲ್ಲ. ಸೊ ಇದು ನಂತರ ನಾವು ಸೀದಾ ರೂಮ್ಗೆ ಹೋಗಿ ಸ್ವಲ್ಪ ರೆಸ್ಟ್ ಮಾಡಿ, ನಾವು ಬೇಸಿಕಲಿ ನಮಗಲ್ಲ ಬೇಬಿಗೆ ಮಲಗಿಸ್ಬೇಕಿತ್ತು. ಸೊ ಹಾಗಾಗಿ ಸೀದಾ ರೂಮ್ಗೆ ಹೋಗಿ ಅವನಿಗೆ ಮಲಗಿಸಿ ದೆನ್ ಮತ್ತೆ ಸಂಜೆ ನಮ್ಮ ಟ್ರಿಪ್ನ ನಾವು ಶುರು ಮಾಡಿದ್ವಿ. ಮೋಸ್ಟ್ಲಿ ಇಲ್ಲಿ ಕೃಷ್ಣನ ಫೀಲ್ ಮಾಡ್ತಾರೆ ಅಂತ ಹೇಳ್ತಾರೆ. ಬಟ್ ಜನ ಆ್ಯಂಡ್ ನನ್ನ ಬೇಬಿ ಹೇಳ್ತಿದ್ರಿಂದ ನಂಗೆ ಚೂರು ಅನ್ನಿಸ್ಲಿಲ್ಲ. ರಶ್ ಇತ್ತು ಅಂದರೆ ಐ ಕುಡಂಟ್ ಏಬಲ್ ಟು ಓಪನ್ ಮೈ ಕ್ಯಾಮ್ರಾ ಇಟ್ಸೆಲ್ಫ್. ಲಿಟ್ರಲಿ ಹಿ ವಾಸ್ ಕ್ರೈಯಿಂಗ್ ಹಿಸ್ ಲಂಗ್ಸ್ ಔಟ್. ಆ್ಯಂಡ್ ತುಂಬ ಪಾಪ ಹಿಸ್ ಹಣ್ಣುಗಾಯಿ ನೀರ್ಗಾಯಿ ಆಗಿಬಿಟ್ಟಿದ್ದಾನೆ ಅವನು. ಲಿಟ್ರಲಿ ಬಂದು 2 hours ಅವ್ನು ಮಲ್ಕೊಂಡ. ನೌ ಹಿ ಹ್ಯಾಸ್ ಬಿಕಮ್ ಬೆಟರ್. ಪ್ಯಾರಾಸಿಟಮಾಲ್ ಕೂಡ ಹಾಕಿದ್ವಿ, ಹಾಗಾಗಿ ಹಿ ಈಸ್ ಫೀಲಿಂಗ್ ಬೆಟರ್ ನಾವು. ಬಟ್ ಪಾಪಚ್ಚಿ ಅವನಿಗೆ ಇಷ್ಟೊಂದು ಹುಷಾರಿಲ್ದಂಗೆ ಯಾವತ್ತೂ ಆಗಿರಲಿಲ್ಲ. ಪಾಪ ವಿಚಾರ ಆಗ್ತಿದೆ ನಮಗೆ, ನೋಡೋಕ್ಕಾಗ್ತಿಲ್ಲ. ಅವನು ಅಷ್ಟು ಸೈಲೆಂಟಾಗಿ ಹಾಗೆ ಯಾವತ್ತೂ ಇರಲ್ಲ. ಅವನು ಪ್ರೇಮ್ ಮಂದಿರ್ಗೆ ಹೋಗಬೇಕು. ಸೊ ಪ್ರೇಮ್ ಮಂದಿರ್ಗೆ ಹೋಗಿ ಅಲ್ಲಿ ಸ್ವಲ್ಪ ಲೈಟ್ಸ್ ಇರುತ್ತೆ, ಟೆಂಪಲ್ ಚೆನ್ನಾಗಿದೆ. ನೆನ್ನೆ ಕೀರ್ತಿ ಮಂದಿರ ನೋಡಿದ್ವಲ್ಲ ಅದೇ ಥರ ಇದೆ. ಟೀ ಕುಡಿಯೋಣ ಅಂತ ಬೆಳಗ್ಗೆ ಬ್ರೇಕ್ಫಾಸ್ಟ್ ತಿನ್ನೋಕ್ಕೆ ಆಗಲಿಲ್ಲ ಕರೆಕ್ಟಾಗಿ ನಮಗೆ. ಬಿಕಾಸ್ ಅವನು ಅಳ್ತಾ ಇದ್ದ, ಏನೂ ತಿಂತಾ ಇಲ್ಲ. ಏನು ತಿಂದರೂ ವಾಮಿಟ್ ಆಗ್ತಿದೆ ಗೈಸ್ ಅವನಿಗೆ. ದಟ್ ಈಸ್ ಅ ಪ್ರಾಬ್ಲಮ್. ಸೌತೆಕಾಯಿ ತಿನ್ನಿಸ್ದೆ, ವಾಮಿಟ್ ಮಾಡ್ಕೊಂಡ. ಜ್ಯೂಸ್ ಕುಡಿಸಿದ್ವಿ, ವಾಮಿಟ್ ಮಾಡ್ಕೊಂಡ. ಏನು ಲಿಟ್ರಲಿ ಏನು ಬಾಯಿಗಿಟ್ರಿ ಎಲ್ಲ ವಾಮಿಟ್ ಮಾಡ್ಕೊತಾ ಇದ್ದಾನೆ. ನಿಯರ್ಗೆಲ್ಲ ಫೀಡಿಂಗ್ ಸ್ಟಾಪ್ ಮಾಡ್ತಾರಲ್ವ. ಬಟ್ ನಾ ಹೇಳೋದು ಡೋಂಟ್ ಡೂ ಇಟ್. ಅಷ್ಟರಲ್ಲಿ ಲಿಟ್ರಲಿ ಬೇಡ. ಐ ನೋ ಮೈ ಬೇಬಿ ಇಟ್ಸ್ ವೆರಿ ಗುಡ್ ಸಾಲಿಡ್ಸ್ ಆಯಿತಾ. ಅವ್ನು ಯಾವತ್ತೂ ಫುಡ್ ರಿಜೆಕ್ಷನ್ ಸ್ವಲ್ಪ ಕಡಿಮೆ, ಟಚ್ ವುಡ್. ಈಗ ಮೇ ಬಿ 1 year ಆದಮೇಲೆ ತುಂಬ ಸ್ಪೆಸಿಫಿಕ್ ಆಗ್ತಾರೆ, ದಟ್ ವಿಲ್ ಹ್ಯಾಪನ್. ಬಟ್ ಸದ್ಯಕ್ಕಂತೂ ನನ್ನ ಹತ್ರ ಇಲ್ಲ. ಬಟ್ ಆದರೂ ಐ ವಾಸ್ ವೆರಿ ಶ್ಯೂರ್ ಲೈಕ್ ನಾನು ಇಷ್ಟರಲ್ಲಿ ನಾನು ಬಿಡಿಸಲ್ಲ ಅಂತ. ಮೇ ಬಿ 1 year to 2 years ನಾನು ಬಿಡಿಸ್ಬೇಕು ಅಂತಿದ್ದೀನಿ. ವೆನ್ ಹಿಸ್ ಸ್ಲೀಪ್ಸ್ ಸೈಕಲ್ಸ್ ಆರ್ ಬೆಟರ್, ವಿಲ್ ಬಿಕಮ್ ಬೆಟರ್ ಪ್ರೊಬಬಲಿ, ಆವಾಗ ಬಿಡಿಸ್ತೇನೆ. ಬಟ್ ಇವಾಗ ಸದ್ಯಕ್ಕೇನು, ಬಿಕಾಸ್ ನೋಡಿ ವೆನ್ ಹಿ ವಾಸ್ ಸಿಕ್ ದ ಓನ್ಲಿ ಥಿಂಗ್ ದಟ್ ಹೀ ಸರ್ವೈವ್ಡ್ ಇಸ್ ಥ್ರೂ ಇಸ್ ಬ್ರೆಸ್ಟ್ ಮಿಲ್ಕ್. ಸೊ ನಾವು ಆಟೋವಲ್ಲಿ ಸಂಜೆ ಒಂದು 6-6:30 ಅಷ್ಟೊತ್ತಿಗೆ ನಾವು ಪ್ರೇಮ್ ಮಂದಿರ್ಗೆ ಬಂದ್ವಿ. ಪ್ರೇಮ್ ಮಂದಿರ ಇರೋದು ವೃಂದಾವನಲ್ಲಿ. ಕೀರ್ತಿ ಮಂದಿರ ತೋರಿಸಿದ್ನಲ್ಲ, ಇಟ್ಸ್ ಸಿಮಿಲರ್ ಟು ಆರ್ಕಿಟೆಕ್ಚರಲ್ ಸ್ಟೈಲ್ ಎಲ್ಲ ಸೇಮ್ ಇದೆ. ಅದಿದ್ದು ಬರ್ಸಾನದಲ್ಲಿ. ಸೊ ಇಲ್ಲಿ ಲೈಟ್ ಶೋ ಟೈಪ್ ಮಾಡಿದರು. ಆ್ಯಂಡ್ ನನಗೆ ಅನಿಸಿದ್ದು ಕೀರ್ತಿ ಮಂದಿರ್ಗಿಂತ ಇಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು. ತುಂಬ ಪ್ರೀಟಿಯಾಗಿದೆ ಬಿಲ್ಡಿಂಗ್. ಆ್ಯಂಡ್ ಈ ರೀತಿ ಎಲ್ಲ ಸ್ಟ್ರಕ್ಚರ್ಸ್ಗಳು ಎಷ್ಟು ಚೆನ್ನಾಗಿತ್ತು ಅಂತಂದರೆ ಒಂಥರ ಓಕೆ, ಐ ಆಮ್ ರಿಯಲಿ ಇನ್ ವೃಂದಾವನ್, ಐ ಕ್ಯಾನ್ ಫೀಲ್ ಕೃಷ್ಣ ನಾವು ಅನ್ನೋ ಥರ ಅನ್ನಿಸ್ತಾಯಿತ್ತು. ಆರಾಮ್ಸೆ ಒಂದು 2 to 3 hours ಟೈಮ್ನ ಇಟ್ಕೊಂಡು ಇಲ್ಲಿಗೆ ಬನ್ನಿ, ಆರಾಮಾಗಿ ಕೂತ್ಕೊಂಡು ಎಲ್ಲದನ್ನು ನೋಡಿ ಆರಾಮಾಗಿ ಹೋಗ್ಬೋದು. ಆ್ಯಂಡ್ ಇಲ್ಲಿ ಒಂದು ಪುಟ್ಟ ಲೈಟ್ ಶೋ ಇತ್ತು, ಅದನ್ನು ಕೂಡ ಒಂದು ಸ್ವಲ್ಪ ಹೊತ್ತು ನೋಡಿ ನಾವು ಹೊರಟ್ವಿ. ಬಿಕಾಸ್ ಕ್ಲೋಸಿಂಗ್ ಟೈಮಲ್ಲಿ ಗೇಟ್ ಹತ್ರ ಹೋದರೆ ಭಾಳ ಜನ ರಶ್ ಆಗ್ತಾರೆ ಅಂತ ನಾವು ಸ್ವಲ್ಪ ಮುಂಚೆನೇ ಹೊರಗೆ ಬಂದ್ವಿ. ನಾವು ಪ್ರೇಮ್ ಮಂದಿರಲ್ಲಿ ಒಳಗೆ ಹೋಗಿದ್ವಿ. ಅಲ್ಲಿ ಕ್ಯಾಮ್ರಾ ಎಲ್ಲ ಏನೂ ಅಲೋ ಇದ್ದಿಲ್ಲ. ಸೊ ಹಾಗಾಗಿ ಬ್ಯಾಗಲ್ಲಿ ಸುಮ್ಮನೆ ಇಟ್ಕೊಂಡಿದ್ವಿ. ಸೀಸ್ ಮಾಡ್ತೀವಿ ಅಂತ ಹೇಳಿದ್ರು, ಬ್ಯಾಗೇ ಅಲೋ ಮಾಡಲಿಲ್ಲ ಆ್ಯಕ್ಚುಲಿ. ಹೆಂಗೋ ಬೇಬಿದು ಅದು ಇದು ಅಂತ ಏನೇನೋ ಮಾಡಿ ಕಳ್ಳಾಟ ಮಾಡಿ ಒಳಗೆ ಹೋಗ್ಬಿಟ್ವಿ. ಸೊ ಈಗ ಹೊರಗಡೆ ಫುಲ್ ನೋಡಿಕೊಂಡು ಅದನ್ನು ಫೋನಲ್ಲಿ ಕ್ಯಾಪ್ಚರ್ ಮಾಡಿದ್ದೀನಿ, ಅದನ್ನು ಮಧ್ಯದಲ್ಲಿ ಹಾಕ್ತೇನೆ. ಸೊ ಈಗ ಇಲ್ಲಿ ಏನಾದರೂ ಸ್ಟ್ರೀಟ್ ಸ್ಟೈಲ್ ಏನಾದರೂ ಇಲ್ಲಿಂದ ಅಥೆಂಟಿಕ್ ತಿನ್ನೋಣ ಅಂತ ಅಂದ್ಕೊಂಡ್ಬಂದಿದ್ದೀವಿ. ನಾಟ್ ಶ್ಯೂರ್ ಇಲ್ಲಿ ಹೆಂಗಿರುತ್ತೆ ಏನು ಅಂತ ನೋಡೋಣ. ಇಲ್ಲಿ ಮುಂದೆ ಒಂದು
ಪ್ಲೇಸ್ ಇದೆ, ಅಲ್ಲಿ ಹೋಗ್ಬಿಟ್ಟು ಟ್ರೈ ಮಾಡ್ತೇವೆ. ಆ್ಯಂಡ್ ಐ ಹ್ಯಾವ್ ಟು ಮೆನ್ಷನ್ ದಿಸ್, ನನ್ನ ಬೇಬಿ ಸಿಕ್ಕಾಬಟ್ಟೆ ಬ್ರೇವ್ ಇದ್ದಾನೆ. ಲೆಕ್ಸಿ ಅವನಿಗೆ 100+ ಬಾಡಿ ಟೆಂಪ್ರೇಚರ್ ಇದೆ, ಸ್ಟಿಲ್ ಹಿ ವಾಸ್ ಆ್ಯಕ್ಟಿವ್, ಡೂಯಿಂಗ್ ಗುಡ್. ಅದೇ ನಮಗೆ ಆ್ಯಕ್ಚುಲಿ ಧೈರ್ಯ ಕೊಟ್ಟು. ಒಂದಷ್ಟು ಚಾಟ್ ತೊಗೊಂಡಿದ್ದೀವಿ, ಲೆಟ್ಸಿ ಹೇಗಿದೆ ಅಂತ. ಓಕೆ ಇದೆ, ನಮ್ಮ ಹೋಟೆಲಲ್ಲೇ ಎಷ್ಟೋ ಬೆಟರ್ ಇರ್ತಿತ್ತು ಅನ್ಸುತ್ತೆ. ಡೋಂಟ್ ಟ್ರೈ. ಸೊ ಹೊರಗೆ ಹೋಗ್ತಿದ್ದೀವಿ, ಗೋಯಿಂಗ್ ಟು ಆರ್ ಹೋಟೆಲ್ ಸ್ಟೇ. ಅಲ್ಲೇ ಒಂದಷ್ಟು ಚಾಟ್ಸ್ ಏನಾದರೂ ತಿನ್ನೋಣ ಅಂತ, ಇಲ್ಲಂತೂ ವೇಸ್ಟ್. ಸೊ ನಾವಿವಾಗ ಅಲ್ಲಿ ಜಸ್ಟು ಆಲೂ ಚಾಟ್ನ ತಿನ್ಕೊಂಡು, ಬಿಕಾಸ್ ಐ ಹ್ಯಾಡ್ ದಟ್ ಕ್ರೇವಿಂಗ್, ನನಗದು ಚಾಟ್ ಅಂದರೆ ತಿನ್ನಬೇಕು ಅನ್ನಿಸ್ತಾನೆ ಇತ್ತು. ಸೊ ಹಾಗಾಗಿ ಅಲ್ಲಿ ಟ್ರೈ ಮಾಡಿದ್ವಿ. ಇಟ್ ವಾಸ್ ಗುಡ್, ಬಟ್ ಅದೇ ತುಂಬ ಆಲೂ ಟೈಪ್ಸ್. ಐ ವಾಸ್ ಲುಕಿಂಗ್ ಫಾರ್ ಸಮಥಿಂಗ್ ಆ್ಯಸ್ ರಾಜ್ ಕಚೋರಿ ಚಾಟು, ಪಾಪ್ಡಿ ಚಾಟು ಆ ಥರ ಏನಾದರೂ ಎಕ್ಸ್ಪೆಕ್ಟ್ ಮಾಡ್ತಿದ್ದೆ. ಬಟ್ ಅದು ಯಾವುದೂ ಇಲ್ಲ ಅಂತೇಳ್ಬಿಟ್ಟು ಆಲೂದು ಕೊಟ್ಟರು. ಬಟ್ ಇಟ್ ವಾಸ್ ಗುಡ್. ಆ್ಯಂಡ್ ಫುಡ್ಡನ್ನು ಇಲ್ಲಿಗೆ ತರಿಸ್ಕೊಂಡಿದ್ದೇವೆ. ನಮ್ಮ ಕಾನ ಬೇಬಿಗೆ ಮಲಗಿಸ್ಬೇಕು ಇವಾಗ. ಹಿ ಈಸ್ ವೆರಿ ಮಚ್ ಟಯರ್ಡ್. ಕೂತಲ್ಲೇ ನಿದ್ದೆ ಮಾಡ್ತಾಯಿದ್ದಾನೆ. ಅವನಿಗೆ ಇವಾಗ ಮತ್ತೆ ಪ್ಯಾರಾಸಿಟಮಲ್ ಹಾಕಿದ್ದೀವಿ. ಅಂದರೆ ಮನೇಲಿದ್ದಿದ್ರೆ ಐ ಡೋಂಟ್ ಥಿಂಕ್ ಸೊ ಇಷ್ಟೊಂದು ನಾವು ಪ್ಯಾರಾಸಿಟಮಲ್ ಎಲ್ಲ ಹಾಕ್ತಿರ್ಲಿಲ್ಲ. ಲೈಕ್ ಹಾಗೆ ಬಿಡ್ತಾಯಿದ್ವಿ. ನಿನ್ನೆ ಮಧ್ಯಾಹ್ನದಿಂದ ಅವನು ಏನೂ ತಿಂದಿಲ್ಲ. ಏನು ತಿಂದಿದ್ದಾನೆ ಅದೆಲ್ಲ ವಾಮಿಟ್ ಮಾಡಿದ್ದಾನೆ. ಸ್ವಲ್ಪ ತಿಂದ. ಇವಾಗ ಕಿಚಡಿ ಒಂದು 4 ತುತ್ತು ತಿಂದಿದ್ದಾನೆ ಅಷ್ಟೇ. ಅದಾದಮೇಲೆ ಈ ಸ್ಟಾರ್ಟೆಡ್ ಕ್ರೈಯಿಂಗ್ ಅಗೈನ್. ಸೊ ನಾವು ಚಾಟ್ ತಿನ್ಕೊಬಿಟ್ಟು ಹಾಗೇ ಇಲ್ಲಿ ಪಾರ್ಸೆಲ್ ತರಿಸ್ಕೊಂಬಿಟ್ವಿ. ಆ್ಯಂಡ್ ಇವಾಗ ಸ್ವಲ್ಪ ಇನ್ನೊಂದು 10 ಮಿನಿಟ್ಸ್ ಅವನಿಗೆ ಮತ್ತೆ ಅಲ್ಲಿ ವಾಮಿಟ್ ಮಾಡಿಬಿಡ್ತಾನೋ ಅಂತ ಹಾಗೆ ಆಡಿಸ್ತಾ ಇದ್ದೀವಿ. ಆಡಿಸಿದ್ಮೇಲೆ ಇನ್ನೊಂದು 10 ಮಿನಿಟ್ಸ್ ಅವನಿಗೆ ಮಲಗಿಸಿ ಆಮೇಲೆ ನಾವು ಊಟ ಮಾಡ್ತೀವಿ. ಆ್ಯಂಡ್ ಟುಮಾರೋ ಇಸ್ ಗೋಯಿಂಗ್ ಟು ಬಿ ಅ ರೆಸ್ಟ್ ಡೇ. ವಿ ಥಾಟ್ ಟು ಗೋ ಟು ಸಮ್ ಪ್ಲೇಸಸ್ ಫಾರ್ 2 to 3 hours ಟುಮಾರೋ. ಬಟ್ ಅವನು ತುಂಬ ಏನಂತಾರೆ ಸಿಕ್ಕಾಗಿ ಹೋಗಿದ್ದಾನೆ. ಅವನಿಗೆ ರೆಸ್ಟ್ ಕೊಟ್ಟರೆ ಬೆಟರ್ ಅಂತ ಅನಿಸುತ್ತೆ. ಅವನಿಗೆ ನಾವು ಹೆಂಗೆ ರೆಸ್ಟ್ ಕೊಡ್ಬೇಕಂತಲೇ ಅರ್ಥ ಆಗ್ತಿಲ್ಲ. ಅವ್ನು ಹೆಂಗೆ ಅಂದರೆ ಒಳಗಿದ್ರೂ ಅಳ್ತಾ ಇದ್ದಾನೆ. ಅವನಿಗೊಂಥರ ಕಿರಿಕಿರಿ ಆಗ್ತಿದೆ. ಫಾರ್ ದ ಫಸ್ಟ್ ಟೈಮ್ ಅವನಿಗೆ ಅಷ್ಟೊಂದು ಜ್ವರ ಬಂದಿರೋದು. ಸೊ ಅವನಿಗೇನೋ ಒಂಥರ ಕಿರಿಕಿರಿ ಆಗ್ತಿದೆ. ಹಿ ಕಾಂಟ್ ಎಕ್ಸ್ಪ್ರೆಸ್. ಎಲ್ಲದಕ್ಕೂ ಇರಿಟೇಟ್ ಮಾಡ್ಕೊತ ಇದ್ದಾನೆ. ಹೊರಗಿದ್ರೂ ಅಳ್ತಿದ್ದಾನೆ, ಒಳಗಿದ್ರೂ ಅಳ್ತಿದ್ದಾನೆ, ಮಲಗಿಸಿದ್ರೂ ಅಳ್ತಿದ್ದಾನೆ, ಮಲಗಿಸಿಲ್ಲ ಅಂದರೂ ಅಳ್ತಿದ್ದಾನೆ. ತುಂಬ ನಿದ್ದೆ ಬರ್ತಿದೆ. ಹಿ ಈಸ್ ವೆರಿ ಮಚ್ ಟಯರ್ಡ್ ಅಷ್ಟೇ. ಸೊ ಹಿ ಕಾಂಟ್ ಏಬಲ್ ಟು ಎಕ್ಸ್ಪ್ರೆಸ್ ವಾಟ್ ಈಸ್ ಹ್ಯಾಪ್ನಿಂಗ್. ಪಾಪ ಮಾತಾಡೋಕ್ಕೆ ಬಂದಿದ್ರೆ ಹೇಳ್ತಾ ಇದ್ದ ಅನಿಸುತ್ತೆ. ಬಟ್ ಫೀಲಿಂಗ್ ಬ್ಯಾಡ್. ಚೆನ್ನಾಗಿತ್ತು ಇಡೀ ಇಷ್ಟು ದಿನ ಚೆನ್ನಾಗಿ ಓಡಾಡ್ಕೊಂಡು ಎಲ್ಲ ಇದು ಮಾಡ್ತಿದ್ವಿ. ಬಟ್ ಒಂದೇ ಒಂದು ರಾಂಗ್ ಡೆಸಿಷನ್, ಗೋವರ್ಧನ್ಗೆ ಮಧ್ಯಾಹ್ನ ಹೋಗಿದ್ದು. ಸೊ ದಟ್ಸ್ ದ ಪಾಯಿಂಟ್ ವೇರ್ ವಿ ಬಿಕಮ್ ವೆರಿ ಟಯರ್ಡ್. ಇಟ್ಸ್ ಓಕೆ. ಬಾಂಕೆ ಬಿಹಾರಿ ನೋಡ್ತಾ ಇದ್ದಾನೆ, ಕಾನ ನೋಡ್ತಾ ಇದ್ದಾನೆ. ಆ್ಯಂಡ್ ವೆರಿ ಮಚ್ ಎಕ್ಸೈಟೆಡ್. ನಾಳೆ ಇಸ್ಕಾನ್ಗೆ ಹೋಗ್ತಿದ್ದೀವಿ. ಮೈ ಮೋಸ್ಟ್ ಡ್ರೆಮ್ಡ್ ಪ್ಲೇಸ್. ನಾನು ಯಾವಾಗಲೂ ಇಸ್ಕಾನಲ್ಲಿ ಹೋಗಿ ಭಜನೆ ಮಾಡ್ತಾ ಹಿಂಗೆ ಕೂತ್ಕೋಬೇಕು, ಡ್ಯಾನ್ಸ್ ಮಾಡಬೇಕು, ಅದನ್ನು ವಾಂಟೆಡ್ ಟು ಎಕ್ಸ್ಪೀರಿಯನ್ಸ್. ಸೊ ನಾಳೆ ಅಲ್ಲಿಗೆ ಹೋಗಿ ಈಗ ವೃಂದಾವನ. ಸೊ ಈಗ ನಾವು ಇಸ್ಕಾನ್ಗೆ ಹೋಗ್ತಾ ಇದ್ದೇವೆ. ದಿ ಮೋಸ್ಟ್ ಅವೇಟೆಡ್ ಪ್ಲೇಸ್. ಯೂಶ್ವಲಿ ಅಲ್ಲಿ ಭಜನ್ಸ್ ಎಲ್ಲ ನಡೆಯುತ್ತೆ. ಸೊ ಹಾಗಾಗಿ ವಿ ಥಾಟ್ ಓಕೆ ಲೆಟ್ಸ್ ಗೋ ದೇರ್. ಆ್ಯಂಡ್ ಫೈನಲಿ ಲಾಸ್ಟ್ ಡೇ ಇದು ನಮ್ಮ ವೃಂದಾವನಲ್ಲಿ. ನಾಳೆ ಚೆಕ್ಔಟ್ ಇದೆ. ಸೊ ಫೈನಲಿ ಅಲ್ಲಿಗೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಐ ಆಮ್ ವೇರಿಂಗ್ ಕಂಫರ್ಟಬಲ್ ಸ್ಯಾರಿ. ಇನ್ನೊಂದು ಹಾಕ್ಕೊಂಡಿದ್ದೆ, ಬಟ್ ಅದು ಅಷ್ಟೊಂದು ಕಂಫರ್ಟಬಲ್ ಇರಲಿಲ್ಲ. ಸೊ ಹಾಗಾಗಿ ಭಜನ್ ಎಲ್ಲ ಇದೆ, ಡ್ಯಾನ್ಸ್ ಎಲ್ಲ ಮಾಡೋದಲ್ವ. ಸೊ ಆರಾಮಾಗಿ ಮುಸ್ಲಿಂ ಕಾಟನ್ ಸ್ಯಾರಿ ಹಾಕ್ಕೊಂಡಿದ್ದೇನೆ. ಚೆಂದ ಟೈಮ್ ಸ್ಪೆಂಡ್ ಮಾಡೋಣ ಅಲ್ಲಿ ಅಂತ. ಸೊ ಐ ವಿಲ್ ಶೋ ಯು ಏನಾಗುತ್ತೆ ಹೆಂಗಾಗುತ್ತೆ ಅಂತ. ಆ್ಯಂಡ್ ಟುಮಾರೋ ಇಸ್ ಮೈ ಬೇಬೀಸ್ ಬರ್ಡೇ. ಸೊ ವಿ ಆರ್ ಗಿವಿಂಗ್ ಹಿಮ್ ದಿ ಆ್ಯಕ್ಚುಲ್ ಅಂದರೆ ಡಿವೋಷನ್, ಭಕ್ತಿ ಅದು ಏನಿದೆ ಅದನ್ನು ಇವತ್ತು ಅವನು ಆ್ಯಕ್ಚುಲಾಗಿ ನೋಡ್ತಾನೆ. ಅಂದರೆ ಹೇಗೆ ಕೃಷ್ಣನ ಹೇಗೆ ಸೆಲೆಬ್ರೇಟ್ ಮಾಡ್ತಾರೆ ಈಚ್ ಆ್ಯಂಡ್ ಎವ್ರಿ ಇದರಲ್ಲಿ ಅಂದರೆ ಅಲ್ಲಿ ಗೊತ್ತಾಗುತ್ತೆ. ಸೊ ದಟ್ಸ್ ಎ ಗಿಫ್ಟ್ ದಟ್ ವಿ ಆರ್ ಗಿವಿಂಗ್ ಫಾರ್ ಹಿಸ್ ಫಸ್ಟ್ ಬರ್ಡೇ. ಸೊ ಲೆಟ್ಸ್ ಗೋ. ಗೋಯಿಂಗ್ ಇನ್ ಆಟೋ. ಹಲಮ್ಮ ನನ್ನ ಬೇಬಿ ಇವತ್ತು ಎಷ್ಟೋ ಬೆಟರ್ ಆಗಿದ್ದಾನೆ. ಹಂಗಂತ ಅವನೇನು ತುಂಬ ಚೆನ್ನಾಗಿ ಮಲಗಿಲ್ಲ, ಬಟ್ ಬಿಸಿಲಲ್ಲಿ ಓಡಾಡಿಸಿಲ್ಲ ಅಷ್ಟೇ ಅವನಿಗೆ. ಬಿಕಾಸ್ ನಾಳೆ ಬರ್ಡೇ ಪಾಪ, ಅಟ್ಲೀಸ್ಟ್ ಬರ್ಡೇ ದಿನ ಒಂದು ಸ್ವಲ್ಪ ಆರಾಮಾಗಿರಲಿ ಅಂತ ಅವನಿಗೆ
ಇವತ್ತು ನಾವೆಲ್ಲೂ ಏನೂ ಕರ್ಕೊಂಡು ಹೋಗಿಲ್ಲ, ಸುಮ್ಮನೆ ರೆಸ್ಟಿಂಗಲ್ಲಿ ಬಿಟ್ಬಿಟ್ಟಿದ್ದೀವಿ. So it's our Kana's birthday day. ಆ್ಯಂಡ್ ಇಲ್ಲಿ ಹೋಟೆಲಲ್ಲಿ ನಮ್ಮದು ನಾಳೆ ಚೆಕ್ಔಟ್. ಬೇಸಿಕಲಿ ಹಿಸ್ ಬರ್ಡೇ ಇಸ್ ಟುಮಾರೋ, ಬಟ್ ದೇ ಸೆಡ್ ದೇ ವಿಲ್ ಸೆಲಿಬ್ರೇಟ್ ಇಟ್ ಟುಡೇ. ಸೊ ಸಿಂಪಲಾಗಿ ಈಗ 10 ಗಂಟೆಗೆ ನಾವು ಕೇಕ್ ಕಟ್ ಮಾಡಿ ವಿಲ್ ಸ್ಲೀಪ್, ಬಿಕಾಸ್ 12 o'clock ಅವನು ಎದ್ದಿರಲ್ಲ. ಸೊ ಹಾಗಾಗಿ ಕನಮ್ಮ, ಹ್ಯಾಪಿ ಬರ್ಡೇ, ಐ ಲವ್ ಯು ಸೋ ಮಚ್, ಹ್ಯಾಪಿ ಬರ್ಡೇ ಇನ್ ಅಡ್ವಾನ್ಸ್ ಮುದು ಬಂಗಾರಿ. ನಾಳೆ ನಮ್ಮ ಚೆಕ್ಔಟ್ ಇತ್ತು ಆ್ಯಂಡ್ ಅಲ್ಲಿನ ಫುಲ್ ಹೋಟೆಲ್ ಸ್ಟಾಫ್ ಆಗಲಿ ಎವ್ರಿಬಡಿ ವಾಸ್ ಸೋ ಫ್ರೆಂಡ್ಲಿ ವಿತ್ ಮೈ ಬೇಬಿ. ಆ್ಯಂಡ್ ನಾವು ಊಟ ಮಾಡುವಾಗ ಎಲ್ಲನೂ ಅವರು ನೋಡ್ಕೊತಾ ಇದ್ರು ಆ್ಯಂಡ್ ಅವ್ನು ತುಂಬ ಕನೆಕ್ಟ್ ಆಗಿದ್ದ ಅಲ್ಲಿ ಪ್ರತಿಯೊಬ್ಬರ ಜೊತೆನೂ. ಸೊ ಹಾಗಾಗಿ ದೇ ಸೆಡ್ ಓಕೆ ನಾಳೆ ನಿಮ್ಮ ಚೆಕ್ಔಟ್ ಇರುತ್ತೆ, ನಾಳೆ ಸೆಲೆಬ್ರೇಟ್ ಮಾಡಲಿಕ್ಕಾಗಲ್ಲ ಬಿಕಾಸ್ ಎಕ್ಸಾಕ್ಟ್ಲಿ ನೆಕ್ಸ್ಟ್ ಡೇ ಬೇಬಿ ಬರ್ಡೇ ಇದ್ದಿದ್ದು. ಸೊ ಅವರು ಅವತ್ತಿನ ಹಿಂದಿನ ದಿನ ಅರೌಂಡ್ 10 o'clock ಮಾಡಿದ್ವಿ, ಬಿಕಾಸ್ ಆಬ್ವಿಯಸ್ಲಿ ಬೇಬಿನ 12 o'clock ಎದ್ದೊಳಿಸಿ ಕೇಕ್ ಕಟ್ ಮಾಡೋಕ್ಕೆಲ್ಲ ಆಗೋದಿಲ್ಲ. ಸೊ ವಿ ಸೆಡ್ ಲೈಕ್ ಓಕೆ ಇವಾಗಲೇ ಬರ್ತೇವೆ ಕೆಳಗಡೆ, ಸೊ ಒಂದು 10 o'clock ಅಷ್ಟೊತ್ತಿಗೆ ಕೇಕ್ ಕಟ್ ಮಾಡಿಬಿಟ್ಟು ವಿಲ್ ಸ್ಲೀಪ್ ಅಂತ ಹೇಳಿದ್ವಿ. ಸೊ ಇಟ್ ವಾಸ್ ಅ ವಂಡರ್ಫುಲ್ ಮೆಮೊರಿ ಅಂತಲೇ ನಮಗೆ ನಾವು ಹೇಳ್ಬೋದು. ಓ ಮೈ ಗಾಡ್, ಹಿಸ್ ಫಸ್ಟ್ ಫುಲ್ ಒಂದು ಕೇಕ್ ಕಟ್ ಮಾಡ್ತಾ ಇರೋದು. ಅಂದರೆ ನಾವು 6 months ಬರ್ಡೇಗೆ ಹಾಫ್ ಕೇಕ್ ತರಿಸಿದ್ವಿ. ಐ ಕಾಂಟ್ ಬಿಲೀವ್ ಮೈ ಬೇಬಿ ಈಸ್ ಇಷ್ಟು ದೊಡ್ಡವನು ಯಾವಾಗಾದ, ಲೈಕ್ ಇನ್ ಎ ಬ್ಲಿಂಕ್ ಆಫ್ ಎ ನಾಯಿ ಇಷ್ಟು ದೊಡ್ಡವನಾಗಿದ್ದಾನೆ ಅಂತ ಅನಿಸ್ತದೆ. ಆ್ಯಂಡ್ ಕರೆಕ್ಟಾಗಿ ಬರ್ಡೇ ಟೈಮಲ್ಲೇ ನೋಡಿ ಫುಲ್ಲು ಶೀತ ಜ್ವರ ಆ ಥರ ಮಾಡ್ಕೊಂಡಿದ್ದಾನೆ. ಆ್ಯಂಡ್ ಕಾಲು ಅವ್ನಿಗೆ ಏನಂತಂದ್ರೆ ಯಾವ್ದು ಸಿಕ್ಕಿದ್ರೂ ಸಾಕು ಹಿಂಗೆ ಕಾಲಲ್ಲಿ ಅವ್ನು ಟಚ್ ಮಾಡಬೇಕು. ಆ ಕೇಕು ಕಾಲಲ್ಲಿ ಟಚ್ ಮಾಡೋಕ್ಕೆ ಹೋಗಿದ್ದ ಅವನು. ಆ್ಯಂಡ್ ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಬರ್ಡೇ ನನ್ನ ಮುದ್ದು ಕನ್ನ, ಹ್ಯಾಪಿ ಬರ್ಡೇ ಟು ಯು, ಹ್ಯಾಪಿ ಫಸ್ಟ್ ಬರ್ಡೇ ಕನ್ನ. ಹೀಗೆ ಯಾವಾಗಲೂ ಖುಷಿ ಖುಷಿಯಾಗಿ ನಗ್ನಗ್ತಾ ಇರು. ಆ್ಯಂಡ್ ವಿ ಆರ್ ಬ್ಲೆಸ್ಡ್ ಟು ಹ್ಯಾವ್ ಯು. ಅಮ್ಮ ಅಪ್ಪ ಲವ್ಸ್ ಯು ಲಾಟ್. ಅವನು ಯಾವತ್ತೂ ಸ್ವೀಟ್ ತಿಂದಿಲ್ಲ, ಸೊ ಹಾಗಾಗಿ ಅವನಿಗೆ ಕೊಟ್ಟರು ಅವನು ತಿನ್ನಲ್ಲ ಅಷ್ಟೊಂದು, ಗೀತಾನೆ. ಸೊ ಇದಾಗಿತ್ತು ನನ್ನ ಡೇ 4 ವೃಂದಾವನಲ್ಲಿ ಓಡಾಡಿದ್ದು ಆ್ಯಂಡ್ ಬೇಬಿ ಬರ್ಡೇಯ ಪ್ರೀವಿಯಸ್ ಡೇದು ಬ್ಲಾಗ್ ಆಗಿತ್ತು. ಸೊ ಮತ್ತೆ ನಮ್ಮ ಬ್ಲಾಗ್ದೊಂದಿಗೆ ಸಿಗ್ತೇನೆ. ಅಲ್ಲಿ ತನಕ ಐ ಆಮ್ ಅರ್ಪಿತಾ ತೆಲ್ಕ ಸೈನಿಂಗ್ ಆಫ್. ಬಾಯ್.